ಹಾಯ್ ಫ್ಯಾಮಿಲಿ, ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಮೆಝಾನಿಂದ ಒಂದು ಎಕ್ಸ್ಪ್ರೆಸ್ಸೋ ಎಲೆಕ್ಟ್ರಿಕ್ ಸ್ಟೀಮ್ ಸ್ಟೆರಿಲೈಸರ್ ತರಿಸಿದ್ದೀನಿ ನ್ಯೂ ಬಾರ್ನ್ ಬೇಬಿಗೆ. ಇದು ಬಂದು ಅಡೋರ್ ಕಂಪ್ನಿಯವ್ರದ್ದು. ಇದು ಪಾರ್ಸಲ್ ಈ ಥರ ಬಂದಿದೆ. ಈ ಥರ ಇದೆ, ಎಕ್ಸ್ಪ್ರೆಸ್ಸೋ ಎಲೆಕ್ಟ್ರಿಕ್ ಸ್ಟೆರಿಲೈಸರ್ ಅಂತ. ಇದ್ರದ್ದು ಫೀಚರ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. BPA ಫ್ರೀ, ದ ಸೇಫೆಸ್ಟ್ ಆ್ಯಂಡ್ ಈಸಿ ವೇ ಟು ಸ್ಟೆರಿಲೈಸ್ ಅಂತೆಲ್ಲ ಕೊಟ್ಟಿದ್ದಾರೆ. ಇದನ್ನು ನೋಡಿ, ಇದ್ರದ್ದು ಫೀಚರ್ಸು ಏನೇನು ಇದರದ್ದು ಅಡ್ವಾಂಟೇಜ್ ಇದೆ ಅಂತ ಕೊಟ್ಟಿರ್ತಾರೆ. ಈ ಥರ ಬಂದಿದೆ. ಅದು ಬಾಕ್ಸ್ ಒಳಗೆ ಈ ಥರ ಎಕ್ವಿಪ್ಮೆಂಟನ್ನು ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಈಗ ಒಂದೊಂದೇ ಓಪನ್ ಮಾಡಿ ತೋರಿಸ್ತೀವಿ ಅದನ್ನು ಹೇಗೆ ಹಾಕೋದು ಅಂತ, ಮತ್ತು ಏನೇನು ಮೆಟೀರಿಯಲ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂತ. ಇದು ಒಂದೇ ಕಲರಲ್ಲಿ ಅವೈಲಬಿಲಿಟಿ ಇದ್ದಿದ್ದು, ಬೇರೆ ಯಾವ ಕಲರಲ್ಲೂ ಇರಲಿಲ್ಲ. ಒಂದು ಬ್ಲೂ ಕಲರಲ್ಲಿ ಮಾತ್ರ ಇತ್ತು ಅಮೆಝಾನಲ್ಲಿ. ನೋಡಿ, ಇಷ್ಟು ಪ್ರಾಡಕ್ಟ್ ಬಂದಿದೆ. ಇದು ಅಸೆಂಬಲ್ ಮಾಡಿ ಹೇಗೆ ಯೂಸ್ ಮಾಡೋದು ಅಂತಲೂ ನಾನು ಹೇಳ್ತೀನಿ ನಿಮಗೆ. ನೋಡಿ, ಈ ಥರ ಬಂದಿದೆ ಇಷ್ಟು ಪ್ರಾಡಕ್ಟು. ಇದು ಬಂದು ನಿಮಗೆ ಮೇಯ್ನ್ ಸ್ಟೀಮ್ ಆಗೋ ಮೆಷಿನ್ನು. ಇದರೊಳಗೆ ನೀವು ನೀರು ಹಾಕಬೇಕು. ಇದೊಂದು ಬೇಸ್, ಅದಕ್ಕೆ ಇದೊಂದು, ಮತ್ತು ಈ ಕಡೆ ಒಂದು ಇದೆಯಲ್ಲ ಅದು, ಮತ್ತು ಇದಕ್ಕೆ ಟಾಂಗ್ಸ್ ಕೊಟ್ಟಿದ್ದಾರೆ. ಅಂದರೆ ಬಿಸಿಯಾದಾಗ ಪ್ರಾಡಕ್ಟ್ನ ಎತ್ತಿ ಕೆಳಗಡೆ ಇಡೋಕ್ಕೆ. ಇದನ್ನು ಹೆಂಗೆ ಯೂಸ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಫಸ್ಟ್ ನೋಡಿ, ಇದಕ್ಕೆ ನೀರು ಹಾಕಬೇಕು. ಇದ್ರ ಸುತ್ತಲೂ ಎಷ್ಟು ವಿಡ್ತಿದೆಯೋ ಅಷ್ಟು ನೀರು ಹಾಕಬೇಕು. ಹೀಟ್ ಮಾಡಬೇಕು. ಇದನ್ನು ಒಂದು ಲೆವೆಲ್ ಹೀಟಿಂಗು ಈ ಥರ ಮಾಡ್ಬೋದು. ಅಂದರೆ ನೀರು ಕುದ್ದಾದ ಮೇಲೆ ಇದನ್ನು ಯೂಸ್ ಮಾಡಿ, ಎಕ್ವಿಪ್ಮೆಂಟ್ನ ಯೂಸ್ ಮಾಡಿ, ಇದರಲ್ಲಿ ನಿಪ್ಪಲ್ಲು ಮತ್ತು ಸಣ್ಣ ಸಣ್ಣ ಐಟಮ್ ಏನೇನು ಬರುತ್ತೋ, ಲೈಕ್ ನೀವು ಬ್ರೆಸ್ಟ್ ಪಂಪ್ ಏನಾದ್ರು ಯೂಸ್ ಮಾಡ್ತಾಯಿದ್ರೆ ಅದರ ಹ್ಯಾಂಡ್ಲು ಇಲ್ಲಿ ಯೂಸ್ ಮಾಡಿ ಸ್ಟೆರಿಲೈಸ್ ಮಾಡ್ಬೋದು. ಇದಕ್ಕೆ ಈ ಥರ ಕ್ಯಾಪು ಕೊಟ್ಟಿದ್ದಾರೆ, ಮುಚ್ಚಳನೂ ಕೊಟ್ಟಿದ್ದಾರೆ. ಇಲ್ಲಿಂದ ನಿಮಗೆ ಸ್ಟೀಮ್ ಹೋಗುತ್ತೆ, ಸ್ಟೀಮ್ ಆಗುತ್ತೆ. ಇದು ವಿದಿನ್ 5 ಮಿನಿಟ್ಸಲ್ಲಿ ಸ್ಟೀಮ್ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ನೆಕ್ಸ್ಟ್ ಲೆವೆಲ್ ತೋರಿಸ್ತೀನಿ. ಇದು ಒಂದು ಲೆವೆಲ್ ಆಯಿತು. ಇದು ಇನ್ನೊಂದು ಎಕ್ವಿಪ್ಮೆಂಟ್ ಯೂಸ್ ಮಾಡಿ ನೋಡಿ, ಇದು ದೊಡ್ಡದು. ಇದರಲ್ಲಿ ಹೆಂಗೆ ಮಾಡ್ಬೋದು ಅಂದರೆ, ಇದರಲ್ಲಿ ಈ ಥರ ಬಂದಿದೆ. ಇದು ಈ ಥರ ಇದೆ. ನೀರು ಕುದ್ದಾದ ಮೇಲೆ ಇದರಲ್ಲಿ ಬಾಟ್ಲನ್ನು ಹಾಕಿ ನೋಡಿ, ಇಲ್ಲಿ 5 ಸ್ಪೇಸ್ ಕೊಟ್ಟಿದ್ದಾರೆ ಬಾಟ್ಲಿಗೆ. 5 ಫೀಡಿಂಗ್ ಬಾಟ್ಲನ್ನು ನೀವು ಹಾಕ್ಬೋದು. ಹಾಕಿ ಕುದಿಸಿ ಇದನ್ನು ಅದರ ಮೇಲೆ ಕ್ಯಾಪ್ ಥರ ಯೂಸ್ ಮಾಡ್ಬೋದು, ನೀವು ಮುಚ್ಬೋದು ಇದನ್ನು. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಲೆವೆಲ್ ತೋರಿಸ್ತೀನಿ. ಇದು ಮತ್ತು ನಾನು ಮೊದಲು ತೋರಿಸಿದ್ದು ಬರೀ ಚಿಕ್ಕದು ತೋರಿಸಿದ್ನಲ್ಲ, ಅಂದರೆ ಕ್ಯಾಪ್ಸು ನಿಪ್ಪಲ್ಸು ಹಾಕಿ ಇದನ್ನು ನೀವು ಯೂಸ್ ಮಾಡ್ಬೋದು ಅಂತ ತೋರಿಸಿದ್ನಲ್ಲ, ಅದನ್ನೂ ಹಾಕಿ ಹೀಗೆ ಮುಚ್ಚಿ ನೋಡಿ. ಇದು ಮಲ್ಟಿ ಲೆವೆಲ್ ಸ್ಟೆರಿಲೈಸೇಷನ್ ಎಕ್ವಿಪ್ಮೆಂಟ್ ಇರುವಂಥ ಬಾಕ್ಸು. ಇಲ್ಲಿ ನೀವು ಕೆಳಗಡೆ ಫೀಡಿಂಗ್ ಬಾಟ್ಲ್ ಹಾಕ್ಬೋದು. ಅಪ್ ಟು 5 ಬಾಟಲ್ಸ್ ಇಡಿಸುತ್ತೆ. ಇಲ್ಲಿ ಬಂದು ನಿಪ್ಪಲ್ಸು, ಕ್ಯಾಪ್ಸು ಮತ್ತು ಹ್ಯಾಂಡಲ್ಸ್ ಏನಾದ್ರು ಇದ್ದರೆ, ಅಂದರೆ ನೀವು ಬ್ರೆಸ್ಟ್ ಪಂಪ್ ಮಾಡೋಕ್ಕೆ ಏನಾದ್ರು ಯೂಸ್ ಮಾಡ್ತಾಯಿದ್ರೆ ಮ್ಯಾನ್ಯುವಲ್ ಬ್ರೆಸ್ಟ್ ಪಂಪು, ಇದನ್ನು ಇಲ್ಲಿ ಹಾಕ್ಬೋದು. ಇದು ಅದಕ್ಕೆ ಕ್ಯಾಪು. ಸೊ ಈ ಥರ ಇದೆ ಇದು. ಇದನ್ನು ನಾನು ಹೇಗೆ ಯೂಸ್ ಮಾಡ್ಬೋದು ಅಂತ ನಿಮಗೆ ಡೆಮೋ ತೋರಿಸ್ತೀನಿ. ಇದೀಗ ಮೆಷಿನ್ನ ನಾವು ಕನೆಕ್ಟ್ ಮಾಡಿದ್ದೀವಿ. ಇದಕ್ಕೆ ನೀರು ಹಾಕಬೇಕು, 75 ml. ಇದಕ್ಕೀಗ ನೀರು ಫಿಲ್ ಮಾಡಿದ್ದೀವಿ ನಾವು. ಸೊ ಒಂದೊಂದೇ ಟಬ್ಬನ್ನು ಇಡ್ತಾ ಹೋಗೋಣ. ನೋಡಿ, ಈಗ ಫಸ್ಟ್ ಲೇಯರ್ ನಾವು ಇಡ್ತಾಯಿದ್ದೀವಿ. ಅದು ಬಂದು ಫೀಡಿಂಗ್ ಬಾಟ್ಲಿಗೆ. ನೋಡಿ, ಈ ಥರ ಅದನ್ನು ಫಿಕ್ಸ್ ಮಾಡಬೇಕು. ನೆಕ್ಸ್ಟ್ ಬಂದು ನಿಪ್ಪಲ್ಲು ಮತ್ತು ಸಣ್ಣ ಸಣ್ಣ ಕಪ್ಗಳೇನಾದ್ರು ಇದ್ದರೆ ಅದನ್ನು ಹೋಲ್ಡ್ ಮಾಡಲಿಕ್ಕೆ ಇಲ್ಲಿ ಇಡ್ಬೋದು. ಈಗ ಫೀಡಿಂಗ್ ಬಾಟ್ಲನ್ನು ನೀವು ಇಡ್ಬೋದು. ನಮ್ಮ ಮನೇಲಿ ಒಂದು ಸ್ಟೀಲ್ ಫೀಡಿಂಗ್ ಬಾಟ್ಲಿದೆ, ಇನ್ನೊಂದು ಪ್ಲಾಸ್ಟಿಕ್ ಫೀಡಿಂಗ್ ಬಾಟ್ಲಿದೆ. ಎರಡೇ ಇರೋದು ನಾವು ಯೂಸ್ ಮಾಡ್ತಾ ಇರೋದು ಫೀಡಿಂಗ್ ಬಾಟಲ್ಸು. ಸೊ ಇಲ್ಲಿ ಇಟ್ಟಿದ್ದೀನಿ ನಾನು. ನೆಕ್ಸ್ಟ್ ಬಂದು ಚಿಕ್ಕ ಎಕ್ವಿಪ್ಮೆಂಟ್ಸ್ ಇಡೋಕ್ಕೆ ನಾನು ಆಲ್ರೆಡಿ ಹೇಳ್ದಂಗೆ ಇದ್ರ ಕಪ್ ನೋಡಿ. ಈಗ ಚಿಕ್ಕ ಎಕ್ವಿಪ್ಮೆಂಟ್ಸ್ ಇಡ್ತಾಯಿದ್ದೀವಿ, ನಿಪ್ಪಲ್ಸು ಮತ್ತು ಅದ್ರದ್ದು ಕ್ಯಾಪು. ನೋಡಿ, ನಾನು ಆಲ್ರೆಡಿ ಹೇಳ್ದಂಗೆ ಒಂದು ಸ್ಟೀಲಿಂದು
ಮತ್ತು ಇನ್ನೊಂದು ಪ್ಲಾಸ್ಟಿಕ್ ಇದೆ. ಸೊ ಈಗ ಇದನ್ನು ಮುಚ್ಚೋಣ. ಈಗ ಇದರ ಸ್ವಿಚ್ ಆನ್ ಮಾಡೋಣ. ಸೊ ದಟ್ ಇಲ್ಲಿ ಲೈಟ್ ಬರುತ್ತೆ. ಇಲ್ಲಿ ಲೈಟ್ ಬರಲಿಲ್ಲ ಅಂದರೆ ಲೈಟಾಗಿ ಇದನ್ನು ಪ್ರೆಸ್ ಮಾಡಿ, ಸೊ ದಟ್ ಆವಾಗ ಆನ್ ಆಗುತ್ತೆ. ನೋಡಿ, ನೀವು ಸೌಂಡ್ ಕೇಳಿಸ್ಕೋಬೋದು, ನೀರು ಕುದೀತಾ ಇರೋದು, ಬಬಲ್ ಆಗ್ತಾ ಇರೋದು. 5 ಮಿನಿಟ್ಸಲ್ಲಿ ಇದು ಸ್ಟೀಮ್ ಬರುತ್ತೆ ಅಂತ ಅವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ. ನೋಡೋಣ, ನಾವು ನೀರು ಕುದೀತಾ ಇದೆ ಇವಾಗ. ನೋಡಿ, ನಿಮಗೆ ಈಗ ಸಣ್ಣಕ್ಕೆ ಕಾಣಿಸ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸ್ಟೀಮು ಬರ್ತಾ ಇದೆ, ಅದು ನೋಡಿ, ಇದು ಕುದೀತಾ ಇದೆ ಸಣ್ಣಕ್ಕೆ. ಹೊಗೆ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದ್ರದ್ದು ಹೊಗೆ ಸ್ಟೀಮ್ ಹೋಗ್ತಾ ಇದೆ, ಸ್ಟೆರಲೈಸ್ ಆಗ್ತಾ ಇರೋದು. ನೀವು ಕುದೀತಾ ಇರೋದು ನೋಡ್ತಾ ಇರ್ಬೋದು, ಹೊಗೆ ಹೋಗ್ತಾ ಇದೆ. ಇದು ಆಟೋಮೆಟಿಕ್ಕಾಗಿ ಸ್ಟೆರಲೈಸ್ ಆದಮೇಲೆ ಆಫ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಈ ಬಟನ್ನು. ಚೆಕ್ ಮಾಡೋಣ ಇದನ್ನು. ನೋಡಿ, ಇದು ಆಟೋಮೆಟಿಕ್. ಇದು ಕರೆಕ್ಟು 5 ನಿಮಿಷಕ್ಕೆ ಈ ಬಟನ್ ಲೈಟ್ ಏನು ತೋರಿಸಿದ್ದೆ ಆನ್ ಆಗಿದ್ದು ಆಫ್ ಆಗಿದೆ. ಐ ಥಿಂಕ್ ಇದು ಕೆಳಗಡೆ ನಾವೇನು 75 ml ನೀರು ಹಾಕಿರ್ತೀವಲ್ಲ, ಅದು ಖಾಲಿ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಅದೇ ಆಫ್ ಆಗುತ್ತೆ. ಸೊ ಇದ್ರದ್ದು ಫೀಚರ್ ಇದು ನನಗಿಷ್ಟ ಆಗಿದೆ. ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇರೋದು ಈ ಪ್ರಾಡಕ್ಟ್ನ. ನೋಡಿ, ಈ ಥರ ಸ್ಟೆರಲೈಸ್ ಆಗಿರುತ್ತೆ. ಇಷ್ಟು ನಿಮಗೆ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ಟೀಮ್ ಹೋಗ್ತಾ ಇದೆ ಇದರದ್ದು. ಕೆಳಗಡೆ ಮುಟ್ಟಕ್ಕಾಗಲ್ಲ, ತುಂಬ ಬಿಸಿ ಇದೆ. ಇಲ್ಲೆಲ್ಲ ನೋಡಿ, ಅದು ಸ್ಟೆರಲೈಸ್ ಆಗಿರೋದು ಹೊಗೆ ಎಲ್ಲ ಇಲ್ಲೇ ಇದೆ. ತುಂಬಾ ಬಿಸಿ ಇದೆ, ಆ್ಯಕ್ಚುಲಿ ಮುಟ್ಟಕ್ಕಾಗಲ್ಲ. ಅದಕ್ಕೋಸ್ಕರನೇ ಅವರು ಈ ಟಾಂಗ್ ಕೊಟ್ಟಿದ್ದಾರೆ. ಈ ಟಾಂಗನ್ನ ನೀವು ಇಲ್ಲಿ ನೋಡ್ಬೋದು, ಈ ಟಾಂಗ್ ಕೊಟ್ಟಿದ್ದಾರೆ. ಈ ಟಾಂಗನ್ನು ನೀವು ಯೂಸ್ ಮಾಡಿ ಎತ್ತಿ ಮೇಲ್ಗಡೆ ಟ್ರೇಗೆ ಹಾಕ್ಕೊಂಡ್ರೆ, ಸೊ ದಟ್ ಸ್ಟೆರಿಲೈಸ್ ಆಗಿರೋ ಮೆಟೀರಿಯಲ್ಲು ಕ್ಲೀನಾಗಿ ಒಂದು ಟ್ರೈನಲ್ಲಿ ಹಾಕಿಟ್ಬೋದು. ನಾನು ಆಲ್ರೆಡಿ ಹೇಳ್ದಂಗೆ ಈ ಪ್ರಾಡಕ್ಟು ಇವತ್ತೇ ನಾನು ತರಿಸಿರೋದು. ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಈ ಥರ ಪ್ರಾಡಕ್ಟ್ನ. ನಿಮ್ಮ ಮನೇಲಿ ಯಾರಾದ್ರು ನ್ಯೂ ಬಾರ್ನ್ ಇದ್ದಾಗ ಪಾಪುದು ಫೀಡಿಂಗ್ ಬಾಟಲು ಮತ್ತು ನಿಪ್ಪಲ್ಸ್ ಎಲ್ಲ ಸ್ಟೆರಿಲೈಸ್ ಮಾಡಬೇಕು ಅಂದಾಗ ಐ ಥಿಂಕ್ ಯು ಕ್ಯಾನ್ ಬೈ ದಿಸ್ ಐಟಮ್. ಇದ್ರದ್ದು ಪ್ರಾಡಕ್ಟ್ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಾನು, ಪ್ರೈಸು ಮತ್ತು ಇದ್ರ ಲಿಂಕ್ ಎಲ್ಲ. ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.